ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ, ಎಳ್ಬೀರೋ ಹಬ್ಬ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ದಿನ ಎಲ್ಲರೂ ಕೂಡ ಕಡುಬು, ಚಿಲ್ಕವರೆಕಾಳು ಸಾಂಬಾರು ಮಾಡೋದು, ಮತ್ತು ಕಬ್ಬಾಗಲಿ ಎಳ್ಳು ಬೆಲ್ಲ ಆಗಲಿ ಎಲ್ಲ ದೇವರಿಗಿಟ್ಟೆ ಉಳ್ಕೊಣವೆ ಹತ್ರ ಎಲ್ಲ ಹೋಗಿ ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಬಿಟ್ಟು ನಮ್ಮ ಕಡೆ ಕಡುಬೆಲ್ಲ ಹೌಸಿರ್ತೀವಿ. ಅಲ್ಲಿ ಇನ್ನೂ ಬೇರೆ ಕಡೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಟಿ ವಿಲೆಲ್ಲ ನೋಡ್ತಾ ಇರ್ತೀನಲ್ಲ, ತುಂಬಾ ಖುಷಿಯಾಗುತ್ತೆ. ಹಸುಗೆಲ್ಲ ಅಲಂಕಾರ ಮಾಡಿ ಎತ್ತುಗಳಿಗೆಲ್ಲ ಮನೆ ಮುಂದೆ ಎಲ್ಲೋ ಬೆಂಕಿ ಹಚ್ಚಿ ಕೆಂಡ ಹಾಕಿ ಪೊಂಗಲ್ ಮಾಡೋದಾಗಲಿ ಏನು ಬೇಯಿಸೋದು ಅದೇನೇನು ಮಾಡ್ತಾರೆ, ಅದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಒಬ್ರೊಬ್ರು ಮಸಾಲೆ ಕಡುಬು ಮಾಡ್ತಾರೆ, ಮತ್ತು ಚಿಲ್ಕವರೆ ಕಾಳನ್ನ ಬೇಯಿಸ್ಬಿಟ್ಟಿರ್ತಾರೆ. ಬಟ್ ನಮ್ಮಲ್ಲಿ ಯಾವಾಗಲೂ ಅಮ್ಮ ರೂಢಿ ಮಾಡ್ಕೊಬಂದಿರೋದು ಇದು ಕಡುಬು ಚಿಲ್ಕವರೆ ಕಾಳು ಸಾಂಬಾರು ಅಷ್ಟೇ. ಬಟ್ ಇದಕ್ಕೆ ನಾವು ಒಂದು 7-8 ವರ್ಷದಿಂದ ಇವತ್ತಿನ ದಿನವೇ ಕಡುಬು, ಪೋರ್ಕು ಅಥವಾ ಮಟನ್ ಸಾಂಬಾರು ಈ ಥರ ಮಾಡ್ಕೊಂಡು, ಅಂದರೆ ನಾನ್ ವೆಜ್ ಮಾಡ್ಕೊಳ್ತಾ ಇತ್ತು. ಈಗ ಮಾಡ್ತಾಯಿಲ್ಲ, ಬಿಟ್ಟಿದ್ದೀವಿ. ಇವತ್ತಿನ ದಿನಕ್ಕೆ ಮನೇಲಿ ಮಾಡಿ ಮುಗಿಸ್ಕೊಂಡು ತಿಂದ್ಕೊಂಡು ಪೂಜೆ ಮಾಡಿ ನೆಕ್ಸ್ಟ್ ನಮ್ಮ ಮನೆದೇವ್ರು ಕುಮಾರಲಿಂಗೇಶ್ವರ ಅಂತ ಜಾತ್ರೆ ಇದೆ, ಅಲ್ಲಿ ನಾಳೆ ಜಾತ್ರೆ. ಬಟ್ ಇವತ್ತಿನ ದಿನವೇ ಅಂದರೆ ನಾಳೆ ರಶ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಹಿಂದಿನ ದಿನ ಹೋಗ್ತಾರೆ ಕೆಲವರು. ಹಾಗೆ ನಾವು ಕೂಡ ಹಿಂದಿನ ದಿನವೇ ಹೋಗ್ತೀವಿ. ಹಾಗೆ ಇವತ್ತಿನ ದಿನ ಎಳ್ಬೀರಿದ್ದೆಲ್ಲ ಆಯಿತು. ಆದರೆ ನೆಕ್ಸ್ಟ್ ನಾನು ಈ ಸರಿಯಿಂದ ಮಕ್ಕಳಿಗೆ ಫಲ ಎರಿಯೋದು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಮಾಡಬೇಕು ಅಂತ ನಾನೇನು ಅಂದ್ಕೊಂಡಿರಲಿಲ್ಲ. ಬಟ್ ನಾವು ಇನ್ಸ್ಟಾಗ್ರಾಮಲ್ಲಿ ನಾನು ತುಂಬ ನೋಡುವಾಗ ಬರೀ ಇದೇ ಬರ್ತಾಯಿತ್ತು. ಅಂದರೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಮಾಡ್ತಾರೆ ಅನಿಸುತ್ತೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಮಾಡಬೇಕಂತೆ, ಒಳ್ಳೇದಂತೆ. ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ನೋಡ್ತಾ ಇದ್ನಲ್ಲ, ಸ್ವಲ್ಪ ಖುಷಿ ಆಗ್ತಾಯಿತ್ತು. ಹಾಗಾಗಿ ನಾನು ಮಾಡೋಣ, ಮಕ್ಳಿಗೆ ಒಳ್ಳೇದಂತೆ ಇದು ಮಾಡೋದ್ರಿಂದ. ಚೇಷ್ಟೆ ಏನಾದರೂ ಇದ್ದರೆ, ಆಟತನ ಏನಾದರೂ ಇದ್ದರೆ ಕಡಿಮೆ ಮಾಡ್ತಾರಂತೆ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಕೂಡ ಅಂತ ಏನು ಹೇಳಿದರು. ಮಣೆ ಆಗಿರ್ಬೋದು ಅಥವಾ ಬಟ್ಟೆ ಆಗಿರ್ಬೋದು, ಚಾಪೆ ಆಗಿರ್ಬೋದು ಹಾಕ್ಕೊಂಡು ಅದ್ರ ಮೇಲೆ ಒಂದು ಅಕ್ಷತೆ ಕಾಲಿಟ್ಟು ಆಮೇಲೆ ಮಕ್ಕಳನ್ನ ಕೂರಿಸಿ ಈ ಥರ ಪೂಜೆ ಮಾಡೋದಂತೆ. ಹೆಣ್ಮಕ್ಳಾದರೆ ಕುಂಕುಮ ಇಟ್ಟು ಹೂ ಮಾಡಿಸೋದು, ಗಂಡು ಮಕ್ಳಿಗಾದರೆ ಬರೀ ಕುಂಕುಮ ಒಂದು ಇಟ್ಟು ಆಮೇಲೆ ಏನೇನು ಎಲೆ ಅಡಿಕೆ ಆಗಲಿ ಮತ್ತು ಕಬ್ಬು, ಎಳ್ಳು, ಬೆಲ್ಲ, ಕಾಯಿನ್ಸ್ ಅದೆಲ್ಲ ಹೇಳಿದ್ರು. ಅದೇನೇನು ಬೇಕೆಲ್ಲ ತಗೊಂಡೆ. ಮತ್ತು ಇನ್ನೊಂದು ಥರದ ಹಣ್ಣು ಹೇಳಿದ್ರು. ಆ ಹಣ್ಣು ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಕೇಳೇ ಇಲ್ಲ. ಅದು ಮನೇಲಿ ಇರಲಿಲ್ಲ. ಮನೇಲಿ ಏನಿದೆ ಅದರಲ್ಲೇ ಮಾಡೋಣ ಅಂದ್ಕೊಂಡು ಮಾಡಿದೆ. ಅದನ್ನೆಲ್ಲ ಇಟ್ಟು ಮಕ್ಕಳಿಗೆ ಅದನ್ನು ಮುಟ್ಸ್ಬಿಟ್ಟು ನಮಸ್ತೆ ಮಾಡ್ಕೊಳಕ್ಕೆ ಹೇಳ್ಬೇಕು. ಇನ್ನೇನು ನನ್ನ ಮಗನಿಗೆ ಗೊತ್ತಾಗಲ್ಲಲ್ವ, ನನ್ನ ಮಗಳಿಗೆ ಇದೇ ಫಸ್ಟ್ ಟೈಮು. ನಾನೆಲ್ಲಿ ಹೇಗೆ ಎಷ್ಟು ತಿಳ್ಕೊಂಡೆ ಅಷ್ಟು ನನ್ನ ಮಗಳಿಗೆ ಹೇಳ್ತಾ ಇದ್ದೆ. 12 ವರ್ಷದ ಮಕ್ಕಳಿಗೆ, ಅದು ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಮಾಡಿದರೆ ತುಂಬಾ ಒಳ್ಳೇದಂತೆ. ಹಾಗಾಗಿ ನಾನು ಕೂಡ ಮಾಡ್ತಾ ಇದ್ದೀನಿ. ಇನ್ನೇನು ನನ್ನ ಮಗಳಿಗೆ ಇನ್ನೊಂದು ನೆಕ್ಸ್ಟ್ ಮಂತಿಗೆ 9 ವರ್ಷ ಕಂಪ್ಲೀಟ್ ಆಗುತ್ತೆ. ಇನ್ನು 3 ವರ್ಷ ಮಾಡೋದು. ಇನ್ನು ನನ್ನ ಮಗನಿಗೆ ಒಬ್ಬನಿಗೆ ಮಾಡ್ತಾ ಹೋಗೋದು. ಕಮೆಂಟ್ ಮೂಲಕ ತಿಳಿಸಿ, ಏನಾದರೂ ಇದು ಮಾಡಿದರೆ ಒಳ್ಳೆಯದು ಕಂಟಿನ್ಯೂ ಮಾಡಿ ಅಂದರೆ ನೆಕ್ಸ್ಟ್ ಇಯರಿಂದ ಕಂಟಿನ್ಯೂ ಮಾಡ್ತೇನೆ. ಇಲ್ಲ ಅಂದರೆ ಬೇಡ, ಇದು ನಮ್ಮ ಪದ್ಧತಿ ಅಲ್ಲ, ಇದು ಬೇರೆ ಕಡೆ ಎಲ್ಲೋ ಮಾಡ್ತಾರೆ, ಅದನ್ನು ನೋಡ್ಕೊಂಡು ಇನ್ನೊಬ್ಬರು ಮಾಡ್ತಾರೆ, ಹಾಗೆ ಹೀಗೆ ಅಂತ ಏನಾದರೂ ಹೇಳಿದರೆ ಅದನ್ನು ಕೂಡ ತಿಳಿಸಿ. ನೋಡೋಣ ನೆಕ್ಸ್ಟ್ ಮಾಡಬೇಕು ಮಾಡಬಾರ್ದು ಅನ್ನೋದು ಯೋಚನೆ ಮಾಡ್ತೇನೆ. ಯಾಕಂದರೆ ಇದನ್ನು ಮಧ್ಯದಿಂದ ಸ್ಟಾರ್ಟ್ ಮಾಡ್ಬೋದಾ, ಇಲ್ಲಾಂದರೆ ಫಸ್ಟ್ನೇ ವರ್ಷದಿಂದನೇ ಸ್ಟಾರ್ಟ್ ಮಾಡಬೇಕು, ಹೇಗೆ ಏನು ಅನ್ನೋದು ನನಗೆ ಸರಿ ಗೊತ್ತಿಲ್ಲ. ಆದರೂ ಕೂಡ ಅಲ್ಲಿ ಇಲ್ಲಿ ನೋಡಿದೆ, ನನಗೂ ಆಸೆ ಇತ್ತು. ಒಳ್ಳೇದಾಗುತ್ತೆ ಮಕ್ಕಳಿಗೆ ಅಂದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದೆ ಅಷ್ಟೇ. ಹಾಗೆ ಏನೇನು ಇಟ್ಟು ನಾವು ಮಗಳಿಗೆ ನಮಸ್ತೆ ಮಾಡಿಸಿಸ್ದೆ ಅದೆಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಒಳಗಡೆ ಅದನ್ನು ಮಕ್ಕಳು ತಲೆ ಮೇಲಿಂದ ಸುರಿಬೇಕಂತ, ಅದು ಒಳ್ಳೇದಂತೆ. ಸೊ ಹಾಗಾಗಿ ನಾನು ಕೂಡ ಎಲ್ಲನೂ ಕಾಯಿನ್ಸ್ ಎಲ್ಲನೂ ಹಾಕಿ ತಲೆಯಿಂದ ಸುರಿಬೇಕು. ಅದು ಸುರಿದಿದ್ದಂಥದ್ದನ್ನು ಕೊನೆಗೆ ಯಾವ್ದಾದ್ರು ಬೇರೆ ಮಕ್ಕಳಿಗೆ ಕೊಡಬೇಕಂತೆ. ನನ್ನ ಮಕ್ಕಳು ಅವಾವೇ ತಿನ್ಕೊಳ್ಳೋದು, ಅದು ಏನೇನು ಎಲೆಗೆ ಬಿದ್ದಿದ್ದು ಎಲ್ಲೆಲ್ಲ ಅವ್ರವ್ರು ಹಾಯ್ಕೊಂಡು ತಿನ್ಕೊಳ್ಳೋದು, ಬಾಯಿಗೆ ಹಾಕ್ಕೊಳ್ಳೋದು ಮಾಡ್ತಾಯಿದ್ದು. ಏನೋ ಗೊತ್ತಿರೋ ಮಟ್ಟಿಗೆ ಮಾಡೋದು ಅಷ್ಟೇ, ತಿಳ್ಕೊಂಡಿದ್ದ ಮಟ್ಟಿಗೆ. ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ನನ್ನ ಮಗನ ನೋಡಿ ಕೂತ್ಕೊಳ್ಳುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ಏನಾದರೂ ಕಿತಾಪತಿ ಮಾಡುತ್ತೆ ಅಂತ. ಪಾಪ ಅದ್ರ ಪಾಡಿಗೆ ಅದು ಕೂತಿತ್ತು. ಸ್ವಲ್ಪ ಕೈ ಆಡಿಸೋದು, ಅಲ್ಲಿ ಇಲ್ಲಿ ನೋಡೋದು, ಬೆಲ್ದ ಹಚ್ಚೆಲ್ಲ ಬರುತ್ತಲ್ಲ ಅದನ್ನು ನೋಡಿ ಎಳೆಯಕ್ಕೆಲ್ಲ ಹೋಗೋದು. ಆದರೆ ಏನೋ ಒಂಥರ ಖುಷಿ, ಅದಕ್ಕೇನು ಮಾಡ್ತಾಯಿದ್ದಾರೆ ಅಕ್ಕಂಗೂ ನನಗೂ ಅಂತ ಹೇಳ್ಬಿಟ್ಟು. ಹಾಗೆ ಮುತ್ತೈದೆಯವರು ಒಂದು 5 ಜನ ಅಕ್ಷತೆಗಳು ಹಾಕ್ಸಿದ್ರು, ಒಳ್ಳೇದಂತೆ. ಬಟ್ ನಾವು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅದೆಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಜಾತ್ರೆಗೆ ಹೋಗಬೇಕಾಗಿತ್ತು. ಅಲ್ಲಿ ಕೂಡ ರಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಜಾತ್ರೆಗೆ ಹೊರಟು, ಅಂದರೆ ನಮ್ಮ ಮನೆದೇವರು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನನ್ನ ಮಗನಿಗೆ ಫಸ್ಟ್ನೇ ಜಾತ್ರೆ ಈಗ ಅಲ್ಲಿಗೆ ಹೋಗ್ತಿದ್ವಿ. ಸ್ಯಾರಿ ಹಾಕೊಂಡು ಒಂದು ವಿಲೇಜ್ ಲೈಫ್ ಅಂತ ಒಂದು ವಿಡಿಯೋ ಮಾಡ್ತಾ ಉಂಟು. ಅಂದರೆ ಅದು ನನಗೆ ಖುಷಿ ಅಂತ ಮಾಡ್ಕೊತಾ ಇರೋದು. ಸಂಕ್ರಾಂತಿ ಹಬ್ಬಲ್ಲಿ ಹೇಗೆ ಮಾಡ್ತೀವಿ ನಮ್ಮ ಸೈಡು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅಲ್ಲಿ ವಿಡಿಯೋ ಮಾಡೋದಿತ್ತು. ಹೇಗಿದ್ರು ಜಾತ್ರೆ ಬಂದಿತ್ತು, ಜಾತ್ರೆಗೆ ಹೋಗಿ ಮಾಡೋ ಥರ. ಹಾಗಾಗಿ ಅದೇ ಥರದ್ದು ಸೀರೆ ಹೊಂದಿಸ್ಕೊಂಡು ಸಂತೆ ಬ್ಯಾಗ್ ಅದೇ ಥರದ್ದು ಒಂದಿತ್ತು, ಅದಕ್ಕೆ ತಕ್ಕನಾಗಿರೋದು ಅದನ್ನು ತೊಗೊಂಡು ಹೊರಟಿದ್ದು. ಇನ್ನು ಮಕ್ಕಳು ಮರಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋ ಶೂಟ್ ಮಾಡೋಕ್ಕೆ. ಇನ್ನೇನು ಪಪ್ಪ ಅಮ್ಮ ಇದ್ದಾರಲ್ಲ, ಹೆಂಗೋ ಧೈರ್ಯದ ಮೇಲೆ ಸ್ವಲ್ಪ ಮಾಡ್ಕೊಬೋದು. ನಾವು ಇವಾಗ ಯಾವ ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಂದರೆ ಕೆರೋಡಿ ಮೇಲೆ ಎಷ್ಟ್ಲೂರು ಮತ್ತು ಚಂಗ್ರಳ್ಳಿ ಕೂಡ್ ರಸ್ತೆ ಬರುತ್ತಲ್ಲ, ಅಲ್ಲಿಂದ ಹೋಗಿ ಅಲ್ಲಿಂದ ಒಂದು 15ರಿಂದ 20 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಗೊದ್ದು ಮತ್ತು ಒಣಗೂರು ಕೊಂಗಳ್ಳಿ ಬರುತ್ತಲ್ಲ, ಅಲ್ಲಿ ಜಾತ್ರೆ ನಮ್ಮ ಮನೆದೇವ್ರದ್ದು. ಅಲ್ಲಿಗೆ ಬಂದಿದ್ದೀವಿ.
ರಾಣಿ ಬರೋದು ಲೇಟು. ಸ್ವಲ್ಪ ಕಡ್ದಿದೆ ನೋಡ್ಕೊಳ್ಳಿ ಈಗಲೇ. ಅಲ್ಲೇ ರಾಣಿ ಕಡ್ದು ಹೋಗಿ ಸ್ವಲ್ಪ ಕಡ್ದಿದೆ. ಇದು ಸ್ವಲ್ಪ ಸ್ವಲ್ಪ ರಾಣಿ ಬಂದರು. ಬನ್ನಿ ರಾಣಿ. ಎಷ್ಟು ಶೆಕೆ ಈಗ ನೋವಿ ಹೊಳೆ ಕಡೆ ಅಲ್ಲ, ನಮ್ಮ ಕುಮಾರಲಿಂಗೇಶ್ವರ ಜಾತ್ರೆಗೆ ಬಂದಿದ್ದೀವಿ. ಈ ಫಸ್ಟ್ ತುಂಬ ಕ್ಯೂ ಇದೆ, ತುಂಬ ಬಿಸಿಲಿದೆ. ಆ್ಯಕ್ಚುಲಿ ಈ ಸರಿ ಜಾತ್ರೆ ತುಂಬ ಮೊದಲೆಲ್ಲ ಒಂದು 4-5 ಅಂಗಡಿ ಇರೋದು, ಅವಾಗ ಸ್ಟಾರ್ಟ್ ಮಾಡೋರು. ಆ್ಯಕ್ಚುಲಿ ನಾಳೆ ಜಾತ್ರೆ ಇಲ್ಲಿ ಎಲ್ಲ ರಶ್ ಆಗುತ್ತೆ ಅಂತ ಹೇಳಿ ಇನ್ನೇನೇ ಬಂದುಬಿಡ್ತೀವಿ ನಾವು. ಇವತ್ತು ಕೂಡ ರಶ್ ಆಗಿದೆ. ಕ್ಯೂ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಈ ಬಿಸಿಲಲ್ಲಿ ಒಂಥರ ಸುಸ್ತಾಗುತ್ತೆ. ಎಲ್ಲ ಈಗ ಅಂಗಡಿಗಳು ರೆಡಿ ಮಾಡ್ಕೊತಾ ಇದ್ದಾರೆ. ಅವರೆಲ್ಲ ಹೋಗಿ ಕ್ಯೂ ಅಲ್ಲಿ ನಿಂತಿದ್ರು. ಇನ್ನು ನಾನು ಪಾಪ ಎತ್ಕೊಂಡಿದ್ನಲ್ಲ, ಅಲ್ಲೇ ಕೂತ್ಕೊ ಅಂತ ಹೇಳಿದರು. ಇನ್ನೇನಲ್ಲಿ ಕೂತ್ಕೊಳ್ಳೋದು, ಅದ್ರ ಬದಲು ಒಂದು ರೌಂಡು ಜಾತ್ರೆ ಸುತ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ದೀನಿ. ಹಾಗೆ ಇವತ್ತು ಕಡಿಮೆ ಜನ ಇರ್ತಾರೆ ಅಂತ ಬಂದಿದ್ದು, ಬಟ್ ಇವತ್ತು ಕೂಡ ಅಷ್ಟೇ ತುಂಬಾ ಜನ ಇದ್ದಾರೆ. ಇವರೆಲ್ಲ ನಮ್ಮವ್ರ ಪಕ್ಕದವರು, ಅಂಜಲಿಗೆ ಅವರು ತುಂಬ ಖುಷಿಯಿಂದ ಪ್ರೀತಿಯಿಂದ ಮಾತಾಡ್ತಿದ್ರು. ಥ್ಯಾಂಕ್ ಯು ಸೋ ಮಚ್. ತುಂಬಾ ನನಗೂ ಕೂಡ ಖುಷಿ ಆಯಿತು. ಹಾಗೆ ಇವರು ನಮ್ಮ ಅತ್ತೆ ಮಾವ ಪಾಪು ಹೇಳ್ತಿದ್ರು ಈ ಬಿಟ್ಟೆಲ್ಲಿ ಹೋಗಿದ್ದೆ ಅಂತ ಹೇಳಿ ಜೋರು ಮಾಡ್ತಾಯಿದ್ರು. ಹಾಗೆ ಮಾತಾಡ್ತಿದ್ರು. ತುಂಬ ಜನ ಸಿಕ್ಕಿದ್ರು. ಹಾಗೆ ನಮ್ಮ ವ್ಯೂವರ್ಸ್ ಕೂಡ ಸಿಕ್ಕಿದ್ರು. ತುಂಬ ಪ್ರೀತಿಯಿಂದ ಮಾತಾಡ್ಸೋದಾಗಲಿ, ಫೋಟೋ ತೆಗೊಳ್ಳೋದಾಗಲಿ ಎಲ್ಲ ಮಾಡಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ವ್ಯೂವರ್ಸ್ಗಿಂತ ನಮ್ಮ ಪರಿಚಯ ಇದ್ದವರೇ ತುಂಬಾ ಸಿಕ್ಕಿದ್ರು. ಎಲ್ಲ ನಮ್ಮ ರಿಲೇಟಿವ್ಸ್ ಕೂಡ ಹೌದು. ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹಾಗೆ ದೇವರ ದರ್ಶನ ಕೂಡ ಮುಗಿಸ್ಕೊಂಡು ಬಂದು ಇದೇ ನಮ್ಮ ಮಂದೇವರು ಕುಮಾರಲಿಂಗೇಶ್ವರ. ದೇವರೇ ಕುಮಾರಲಿಂಗೇಶ್ವರ ಒಳ್ಳೇದು ಮಾಡಪ್ಪ. ತುಂಬ ಜನ ಸಿಕ್ಕಿರೋದ್ರಿಂದ ಎಲ್ಲರನ್ನೂ ಮಾತಾಡಿಸ್ಕೊಂಡು ಪಪ್ಪ ಅಮ್ಮ ಒಂದೊಂದು ಕಡೆ ಅಲ್ಲೇ ಬಾಕಿದ್ರು. ಹಾಗೆ ನಮ್ಮ ಅಣ್ಣ ಅದಕ್ಕೆ ಕೂಡ ಸಿಕ್ಕಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಅವರು ನಿಂತಿದ್ರು. ಹಾಗೆ ನಾನು ಕೂಡ ಮಾತಾಡಿಸ್ಕೊಂಡು ಇಲ್ಲಿ ಸ್ವಲ್ಪ ವೀಡಿಯೋ ಮಾಡೋದಿತ್ತು ನಮ್ಮದು. ಹಾಗಾಗಿ ಅದನ್ನು ತೆಕ್ಕೋಬೇಕಾಗಿತ್ತಲ್ವ. ಹಾಗಾಗಿ ನಾವು ಸ್ವಲ್ಪ ಪಟ ಅಂತ ವೀಡಿಯೋ ಮಾಡ್ಕೊಳ್ಳೋದಾಗಲಿ ಮತ್ತು ಓಡಾಡೋದಾಗಲಿ. ಇನ್ನು ನನ್ನ ಮಗಳು ಮಕ್ಕಳು ಕರ್ಕೊಂಡ್ಮೇಲೆ ಜಾತ್ರೆ ಆದಮೇಲೆ ಅದು ಇದು ಆಟ ಸಾಮಾನು ನೋಡ್ತಾ ಇರ್ತಾರಲ್ವ, ಅದನ್ನು ಕೂಡ ಫಸ್ಟ್ ಅವರಿಗೆ ತೃಪ್ತಿಪಡಿಸಿ ಖುಷಿಪಡಿಸಿ ಆಮೇಲೆ ನಾವು ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬರ್ತಾ ಇದ್ದೀವಿ. ಹಾಗೆ ಇವರು ರಂಜನ್ ಅಣ್ಣ ಅಂತ ಹೇಳ್ಬಿಟ್ಟು, ಇವ್ರ ಅಕ್ಕನೂ ನಾನು ಒಂದೇ ಹಾಸ್ಟೆಲಲ್ಲಿ ಓದ್ತಾ ಇದ್ದಿದ್ದು, ಒಕ್ಕಲಿಗರ ಹಾಸ್ಟೆಲಲ್ಲಿ. ಹಾಗೆ ಅವರು ಕೂಡ ಬಂದಿದ್ದರು. ಅವರು ಕೂಡ ಟ್ವಿನ್ಸು ಬೇಬಿ ಆಗಿದೆ. ಹಾಗೆ ಎಲ್ಲರಿಗೂ ಪರಿಚಯ ಕೂಡ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ರಂಜನಣ್ಣ. ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಟು ನನ್ನ ಮಗನ ಕನ್ನಡಕ್ಕೆ ಯಾವತ್ತು ಹಾಕಿದ್ದಿಲ್ಲ, ಇವತ್ತು ಹಾಕಿದ್ನೆಲ್ಲ ಮಿಸ್ ಆಗಿತ್ತು. ಒಂದು ಕನ್ನಡಕ್ಕೆ ಎಲ್ಲ ತಗೊಟ್ಟಿದ್ದೆ, ಸುಮ್ಮನೆ ಇತ್ತು ಸ್ವಲ್ಪ ಹೊತ್ತು. ಹೌದಾ, ನೀವು ಬಂದಿದ್ವಲ್ಲ ಈ ಜಾಗದಲ್ಲಿ ಇವತ್ತೆಲ್ಲ ಎಲ್ಲ ನಾನ್ ವೆಜ್, ಕಡುಬು ಪೋರ್ಕು ಎಲ್ಲ. ನಾಳೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಹಂಗಂತ ಒಂದು ಹೇಳಬೇಕು, ತುಂಬ ಜನ ಈಗ ಮೊನ್ನೆ ಎಲ್ಲ ವ್ಲಾಗ್ ಹಾಕಿದಾಗ ಗೌಡ್ರು ಅನ್ನೋ ಒಂದು ರೀಲ್ ಹಾಕಿದ್ದು ಮತ್ತು ವ್ಲಾಗ್ ಹಾಕಿದ್ದು. ಅವಾಗ ತುಂಬ ಜನ ಜಾತಿ ಬಗ್ಗೆ ಮಾತಾಡಿದರೆ. ಆ್ಯಕ್ಚುಲಿ ನಮ್ಮ ತಲೆಯಲ್ಲಿ ಜಾತಿ ಅನ್ನೋದೇ ಇಲ್ಲ. ಈಗ ನಮ್ಮನೆಯವ್ರನ್ನೂ ಅಷ್ಟೇ ಸತೀಶ್ ಅಂತ ಯಾರು ಜಾಸ್ತಿ ಹೇಳಲ್ಲ, ಹೀರೇ ಗೌಡ್ರು ಅಂತಲೇ ಹೇಳೋದು. ಹಾಗಾಗಿ ನಮ್ಮನೆ ಈ ಪಾಪನೂ ಅಷ್ಟೇ ಮರಿ ಗೌಡ್ರು ಅಂತಾರೆ. ಅದು ಹೆಸರು ಅಂದ್ಕೊಂಡು ನಾನು ಆ ಗೌಡ್ರ ಬಗ್ಗೆ ಮಾತಾಡಿದ್ದೀನಿ. ಬಿಟ್ಟರೆ ಆಕ್ಚುಲಿ ಪ್ರೀತಿಯಿಂದ ನೀವು ಫೋಟೋ ಬೇರೋದು ಅದೇ ನಮಗೆ ಸಂತೋಷವಾಗಿ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಗೌಡ್ರು ಅಂತೀರಾ, ಆ ಮಗನು ಗೌಡ್ರು ಮರಿ ಗೌಡ್ರು ಅಂತಿರಲ್ಲ, ಅದು ಖುಷಿ. ಇದ್ರಲ್ಲೇ ನಿಮ್ ಇದರಲ್ಲೇ ಒಂದು ಗತ್ತಿದೆ, ಒಂದು ನೀವು ಇದರಲ್ಲೇ ಒಂದು ಏನೋ ಒಂದು ತೃಪ್ತಿ ಇದೆ ಅನ್ನೋ ಥರ. ಅದು ಜಾತಿ ಅಲ್ಲ, ಅದು ಪ್ರೀತಿ ಅಂತ ನಾವು ಅನ್ಕೊಂಡ್ರೆ. ಇದೇ ನಮ್ಮ ಇದು ಹಿಂಗೈತೆ ಕಲರ್ಫುಲ್. ಗುಜರಾತ್ ಅಲ್ಲಿ ಬರುವಾಗ ಹೌದಾ ತಗೊಂಡಿದ್ದು. ನಮ್ಮನೇಲಿ ಗೊತ್ತಿಲ್ದಂಗೆ ಹೋಗಿ ಶಾಪಿಂಗ್ ಏನೇನೋ ಮಾಡ್ಕೊಂಡು ಬಂದೆ. ಲಾಗಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ, ಏನೋ ಹಾಕಕ್ಕೆ ಹೋಗ್ಲಿಲ್ಲ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು, ಜಾತ್ರೆ ಎಲ್ಲ ಮುಗಿಸ್ಕೊಂಡು, ಹಾಗೆ ಇಲ್ಲಿ ಯಾವಾಗಲೂ ಕೂಡ ಅನ್ನದಾನ ಮಾಡ್ತಾರೆ. ಸೊ ಹಾಗಾಗಿ ಊಟ ಇದ್ದೇ ಇರುತ್ತೆ. 3 days ಏನೋ ಇರುತ್ತೆ. ಪಲಾವ್ ಮಾಡಿಸಿದ್ರು, ಕೇಸರಿ ಬಾತ್ ಇತ್ತು, ತುಂಬ ಚೆನ್ನಾಗಿತ್ತು. ನಂಗೆ ಪಲಾವ್ ಅಂದರೆ ತುಂಬಾ ಇಷ್ಟ. ಬಟ್ ತುಂಬ ಜನ ವೇಸ್ಟ್ ಮಾಡಿದ್ರು, ಹೊಟ್ಟೆ ಉರಿದೋಯ್ತು. ಪಪ್ಪ ಅಮ್ಮ ಮಕ್ಕಳು ಬಂದಾಗ ಅವರು ಊಟ ಮಾಡ್ಕೊಂಡಿದ್ರು. ಆಮೇಲೆ ನಾವು ಬರೋದ್ರೊಳಗೆ ಅಡುಗೆ ಖಾಲಿಯಾಗಿ ಮತ್ತೆ ಅಡುಗೆ ಮಾಡಿ ಇನ್ನೇನು ರೆಡಿಯಾಗಿತ್ತು ಇನ್ನೊಂದು ಅರ್ಧ ಗಂಟೆ. ಬಟ್ ಎಷ್ಟು ವೆಯ್ಟ್ ಮಾಡ್ತಿದ್ದು ಅನ್ನೋದಕ್ಕೆ ಯಾಕೆ ಅಂದರೆ ಅಲ್ಲಿ ಎಷ್ಟು ವೇಸ್ಟ್ ಮಾಡಿದರು ಅಂದರೆ, ಅನ್ನ ವೇಸ್ಟ್ ಮಾಡೋಕ್ಕೆ ಹೇಗೆ ಮನಸ್ಸು ಬರುತ್ತಪ್ಪ ಅಂತ ಅನಿಸೋದು. ಮನಸ್ಸು ಹೆಂಗೆ ಬರುತ್ತೋ ಗೊತ್ತಿಲ್ಲ, ಎಷ್ಟು ಬೇಕಷ್ಟು ಅಷ್ಟು ಹಾಕಿಸ್ಕೊಬೇಕು. ಅದು ಒಂದ್ಸರಿ ತಟ್ಟೆಗೆ ಹಾಕಿದ್ಮೇಲೆ ಅಟ್ಲೀಸ್ಟ್ ಹೇಗಿದ್ದರೂ ತಿಂದುಬಿಡ್ಬೇಕು. ಏನೋ ಹುಳ ಬಿದ್ದಿದ್ರೆ ಬಿಸಾಕೋಣ, ಓಕೆ, ತಿನ್ನೋಕ್ಕಾಗಲ್ಲ. ಇನ್ಯಾವ ಥರ ಇದ್ರೂ ಕೂಡ ತಿನ್ಬೋದಿತ್ತು. ನೆಕ್ಸ್ಟ್ ಟೈಮ್ ಆಗಿ ಮಾಡಬೇಡಿ. ಅಟ್ಲೀಸ್ಟ್ ಅದು ಪಾರ್ಸಲ್ ಮನೆಗಾದರೂ ತಗೊಂಡೋಗಿ ರಾತ್ರಿನಾದರೂ ತಿನ್ಕೊಬೋದು.
ಅಲ್ಲಿ ವೇಸ್ಟ್ ಮಾಡ್ದಲೇ ಇದ್ದಿದ್ರೆ ಇನ್ನೂ ಒಂದು 50 ಜನ ಊಟ ಮಾಡ್ಬೋದಿತ್ತು, ಅಷ್ಟು ವೇಸ್ಟ್ ಮಾಡಿದರು. ಹಾಗೆ ನನ್ನನ್ನಾಗಲಿ ನಮ್ಮ ಮನೆಯವ್ರನ್ನಾಗಲಿ ಮತ್ತು ನನ್ನ ಮಗನಾಗಲಿ ಕೂಡ ತುಂಬ ಜನ ಗುರುತಿಸಿ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಅಮ್ಮಂದು ಶಾಪಿಂಗ್ ಸ್ಟಾರ್ಟ್. ಯಾಕಂದರೆ ಇಷ್ಟೊತ್ತು ಪಾಪ ಎತ್ಕೊಂಡಿದ್ರು, ನಾವೇನೋ ವೀಡಿಯೋ ಶೂಟ್ ಮಾಡ್ಕೊತಿದ್ವಲ್ಲ, ಹಾಗಾಗಿ ಈಗ ಪಾಪ ನಮ್ಮ ಮನೆಯವ್ರ ಕೈ ಕೊಟ್ಬಿಟ್ಟು ಬಂದಿದ್ದಾರೆ. ಇನ್ನು ಕರೆಕ್ಟಾಗಿ ಇನ್ನೂ 1 ತಿಂಗಳಿದೆ. ಇನ್ನು ನಮ್ಮ ಒಳಗಡೆ ಜಾತ್ರೆ, ಬೆಟ್ಟದ ಜಾತ್ರೆ, ಪಾರ್ವತಮ್ಮನ ಜಾತ್ರೆ, ಎಲ್ಲ ಜಾತ್ರೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ಒಟ್ಟೊಟ್ಟಿಗೆ. ಇನ್ನು ಇಲ್ಲೇನಾದರೂ ತಗೊಳ್ಳೋದು ಮಿಸ್ ಆದರೆ ಇನ್ನು ಅಲ್ಲಿ ತಗೋಬೋದು ಅಂತ ಧೈರ್ಯದ ಮೇಲೆ ಮಾತಾಡಿಕೊಂಡು ತಗೊಳ್ತಿದ್ವಿ. ಅಕಸ್ಮಾತ್ ಇಲ್ಲಿ ಜಾಸ್ತಿ ರೇಟ್ ಆಯಿತು ಅಂತ ಏನಾದ್ರು ಬಿಟ್ಟು ಹೋದರೆ ಆ ಜಾತ್ರೆಲಿ ತಗೋಬೋದಲ್ಲ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇತ್ತೀಚೆಗೆ ನನ್ನ ಮಗನಿಗೆ ಊಟ ಮಾಡಿಸೋದು ತುಂಬಾ ಕಷ್ಟ ಆಗ್ತಿದೆ. ಯಾಕಂದರೆ ಈಗ ಮಂಡಿ ಆಗ್ತಾನಲ್ವಾ, ಸೊ ಒಂದೇ ಕಡೆ ಕೂತ್ಕೊಳ್ಳಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾನೆ. ಸೊ ಹಾಗಾಗಿ ಅವನಿಗೆ ಅಂತ ಹೇಳಿ ಲವ್ಲೆಪ್ ಅವರ 4-in-1 ಬೂಸ್ಟರ್ ಹೈ ಚೇರ್ನ ತರಿಸಿದ್ದೀನಿ. ಹಾಗೆ ಇದು 8 ಪೀಸ್ ಸ್ಟ್ರಾಂಗ್ ಮೆಟಲ್ ಲೆಗ್ಸ್ ಜೊತೆ ಬರುತ್ತೆ. ಜೊತೆಗೆ ಬ್ಯಾಕ್ ರೆಸ್ಟ್ ಮತ್ತೆ ಫುಡ್ ಟ್ರೇ, ಫುಡ್ ರೆಸ್ಟ್ ಮತ್ತೆ ಸೇಫ್ಟಿ ಬೆಲ್ಟ್ ಕೂಡ ಇದೆ. ಬಿಲ್ಟ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ನನಗೆ ಇದು ತುಂಬಾನೇ ಇಷ್ಟ ಆಯ್ತು. ಇದನ್ನ ಅಸೆಂಬ್ಲಿ ಮಾಡೋದು ಕೂಡ ತುಂಬಾನೇ ಈಸಿ. ಹಾಗೆ 4-in-1 ಆಗಿರೋದ್ರಿಂದ ಇದನ್ನ ಲೋ ಚೇರ್, ಹೈ ಚೇರ್, ಹಾಗೆ ಫ್ಲೋರ್ ಮೇಲೆ ಮತ್ತೆ ಚೇರ್ ಮೇಲೂ ಕೂಡ ಯೂಸ್ ಮಾಡಬಹುದು. ಟ್ರಾವೆಲ್ ಹೋಗುವಾಗ ಹೋಟೆಲ್ಗೆಲ್ಲ ಇದನ್ನ ತಗೊಂಡೋದ್ರೆ ಅವನಿಗೆ ಊಟ ಮಾಡ್ಸಕ್ಕೆ ಹಿಂಸೆ ಆಗಲ್ಲ, ಒಂದ್ ಕಡೆ ಕೂತಿ ಜಾಗದಲ್ಲಿ ಕೂತ್ಕೊಂಡಿರುತ್ತೆ. ಈಗ ನನ್ನ ಮಗ ಬೀಳ್ತಾನೆ ಅನ್ನೋ ಭಯ ಕೂಡ ಇಲ್ಲ, ಏನು ತಲೆ ಬಿಸಿ ಇಲ್ದಲೆ ಕ್ಲೀನಾಗಿ ಊಟ ಮಾಡಿಸ್ಬೋದು. ಹಾಗೆ ಇದ್ರ ಲಿಂಕ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಏನು ಶಾಪಿಂಗ್ ಮಾಡಿಲ್ಲ, ಏನು ಚೆಕ್ ಮಾಡಿಲ್ಲ ಅಂತ ಏನೇನು ಚಿಕ್ಕ ಶಾಪಿಂಗ್ ಮಾಡ್ಕೊ ಬಂದಿದೆ ನೋಡಿ. ಈ ಗ್ಲಾಸ್ ಹೊಡೆದಿದ್ದೇ ಹೋಗಿದೆ ಅವಳಲ್ಲಿ, ಅಲ್ಲಿ ಇಲ್ಲಿ ಬರೋದು ಕಾರ್ ಲಡ 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 ಲಡ. ಮಗಳು ನೋಡ್ತಾಗ ಬರೋದಲ್ಲೇ ನಿಮ್ಮ ಮಗ್ಳು ಇದೇ ಚಂದ ಅಲ್ವಾ. ನಾವು ಚಿಕ್ಕದ್ರಲ್ಲಿ ಮಾತ್ರ ಗೊಂಬೆ ತುಂಬಾ ತಗೊಳ್ಳುವ. ಅಕ್ಕಂಗೆ ನನಗೆ ಗೊಂಬೆ ತಗೊಳ್ಳೋದು, ಅವಾಗ ಸೀರೆ ಹಾಕೋದು, ಬ್ಲೌಸ್ ಹಾಕಿ ಹೊಲಿಯೋದು ನಾವೇನೆ. ಹಂಗೆ ಚಪ್ಪಲ್ಗಳು ನೋಡಿ ಎಷ್ಟಿದೆ ಅಂತ ಹೇಳಿ ತಗೊಳ್ಳೆ ಮಗಳಿಗೆ. ಈಗ ನನ್ನ ಮಗ ಈಗಲೇ ಅವ್ನು ಮಾತಾಡಲ್ಲ, ಎಷ್ಟು ಹಠ ಮಾಡ್ಕೊಂಡು ಅವ್ರ ಅಜ್ಜಿನ ಹತ್ರ ಹಠ ಮಾಡಿ ದೊಡ್ಡ ಬಾಲ್ ತೆಗೆಸ್ಕೊ ಬಂದಿದೆ. ನೀನು ಹಾಗೆ ನೋಡಿ ಇದೊಂದು ಜಾಬ್ ತಗೊಂಡು ಬಂದು, ಅಂದ್ರೆ ಡೈರೆಕ್ಟ್ ಅರ್ಲುಪ್ಪೆಲ್ಲ ಹಾಕಕ್ಕೆ ಹಿಂಗೆ ಬಗ್ಸಕ್ಕಿಂತ ಹಿಂಗೆ ತಗೊಳ್ಳೋದು ಹಿಂಗೆ ಆಗ್ತದೆ, ಚೆನ್ನಾಗಿದೆ. ಇದನ್ನೇ ನಾನು ಬೆಂಗಳೂರಲ್ಲಿ ತಗೊಂಡಿದ್ದೆ, ಇದಕ್ಕಿಂತ ಇನ್ನೂ ಚಿಕ್ಕದೆ 450 ರೂಪೀಸ್ ಏನೋ ಕೊಟ್ಟು ತಗೊಂಡಿದ್ದೆ. ಇಲ್ಲಿ ಬರೀ 150 ರೂಪಾಯಿ ಇದನ್ನು ತಗೊಂಡಿದ್ದೆ ಬಂದು. ಹಾಗೆ ಇದು ಅಮ್ಮ ಅಂತ ಹೇಳಿ ಅಮ್ಮ ತಗೊಂಡಿದ್ದ. ಇದು ನನಗೆ ನಾನು ತಗೊಂಡಿದ್ದೆ. ಈ ಡಿಸೈನ್ ಕಲರ್ ಚೆನ್ನಾಗಿದೆ. ಇದಕ್ಕೆ ಎಷ್ಟು? ಇದಕ್ಕೆ 200 ರೂಪಾಯಿ, ಇದಕ್ಕೆ 150 ರೂಪಾಯಿ. ಇನ್ನೇನು ಮುಂದಿನ ತಿಂಗಳು ನಮ್ಮ ಏನಪ್ಪ ನೋಡಿ ಹಠ ಮಾಡಿ ಅವನು ಬಾಲ್ ಹಠ ಮಾಡಿ ತಗೊಳ್ಳುತ್ತದೆ. ಹುಡು ಮಗ ಅವನಿಗೆ ಆ ಕಡೆ ತಗೊಂಡೋದು. ಇದೊಂದು ಇದಕ್ಕೆ 200 ರೂಪಾಯಿ, ಇದಕ್ಕೆ 150 ರೂಪಾಯಿ. ಮುಂದಿನ ತಿಂಗಳು ನಮ್ದು ಒಳಗಡೆ ಜಾತ್ರೆ ಇದೆ, ಬೆಟ್ಟದ ಜಾತ್ರೆ ಇದೆ, ಅವಾಗ ಬರ್ತಾರಲ್ಲ. ಇವಾಗ ಏನಾದ್ರು ಯೂಸಿಗೆ ಬಂದ್ರೆ ಅವಾಗ ತಗೊಳ್ಳೋಣ ಅಂತ ಹೇಳಿ ಸದ್ಯಕ್ಕೆ ಇಷ್ಟು ತಗೋದಂತು. ಜೊತೆಗೆ ಇನ್ನೇನೇನು ಚಿಕ್ಕದಾಗಿ ಏನೋ ಶಾಪಿಂಗ್ ಮಾಡುಂಟು. ಇನ್ನೇನು ಪುರಿ ಖಾರ, ಜಾತ್ರೆಗೆ ಹೋದ್ಮೇಲೆ ಮೇನ್ ಇದೆ ಅಲ್ವಾ, ಪುರಿ ಖಾರ ಮತ್ತು ಜಿಲೇಬಿ ಇದೆ ಅದರಲ್ಲಿ. ಹಾಗೆ 100 ರೂಪಾಯಿಗೆ 4 ಸೌಟು ಅನ್ನದ ಕೈ ಇದೆ. ಮರ್ಸೆಕಾಯಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ನನ್ನ ಮಗಳಿಗೆ ಆಟದ ಸಾಮಾನು ಅಂತ ತಗೊಂಬಂದ. ಇದು ನೋಡಿ ನನ್ನ ಮಗನ ಕನ್ನಡಕ 100 ರೂಪಾಯಿ ಕನ್ನಡಕ. ನನ್ನ ಮಗ ಚೆನ್ನಾಗಿದೆ, ಚೆನ್ನಾಗಿರೋದು. ಇದು ನಾನು ನೋಡಕ್ಕೆ ಹೋಗ್ಲಿಲ್ಲ, ಇದು ನೋಡಿದ ತಕ್ಷಣ ಇಷ್ಟ ಆಯ್ತು, ಹಂಗಾಗಿ ಇದ ತಗೊಂಡೆ. ಹೀಗೆ ಇದು ನಮ್ಮಮ್ಮ ನನಗೊಂದು ಅಕ್ಕಂಗೊಂದು ತಗೊಬಂದರು. ನಮ್ಮನೆ ಮಕ್ಳು 2 ಮಕ್ಳಿಗೆ ಆಗ್ತವೆ ಇಟ್ಕೊಂಡು ಆಟ ಆಡಕ್ಕೆ. ಇನ್ನೇನು ರಜಾ ಹತ್ರ ಬಂತಲ್ಲ, ಬೇಸಿಗೆ ರಜಾ. ಚೆನ್ನಾಗಿದೆ. ನನಗೆ ಈ ಥರ ಲೈನ್ ಇರಬಾರ್ದು, ಈ ಕಲರ್ ಇರಬಾರ್ದು. ಚೆನ್ನಾಗಿಲ್ಲ ಇವ. ಓಕೆ, ಮಕ್ಳಿಗೆ ಆಟ ಆಡೋಕ್ಕೆ ಚೆನ್ನಾಗಿದೆ. ಇನ್ನು ನಮ್ಮಮ್ಮಗೂ ಸ್ವಲ್ಪ ಪಾತ್ರೆ ಹುಚ್ಚು. ಇಷ್ಟು ಸ್ವಲ್ಪ ಚೆನ್ನಾಗಿದೆ ಇದು. ಅಂದರೆ ಇನ್ನೇನು ನಮ್ಮ ತೇಜು ನಮ್ಮ ಹಬ್ಬ ಬಂತು, ಜಾತ್ರೆಗೆ ಮಟನ್ ಎಲ್ಲ ಹಾಕೋಕ್ಕೆ ಬೇಕಲ್ಲ. ನಮ್ಮಮ್ಮನೂ ತಗೊಂಡಿದ್ದಾರೆ. ನಮ್ಮಮ್ಮ ಈ ಕೈ ತಗೊಂಡಿದ್ದಾರೆ. ಇದೆ ಚಿಕ್ಕವಂಗೆ ಒಂದು ಸೆಟ್ ಇದೆ ಮಗು. ಇಬ್ಬರಿಬ್ಬರೇ ಇರ್ತೀವಲ್ಲ ಮನೇಲಿ, ಇಂಥ ಚೆನ್ನಾಗಿರುತ್ತೆ. ತಗೋ ಹಂಗಾರೆ. ಇನ್ನು ಭುವನ್ ಅವ್ರ ಮನೆಗೆ ಒಂದು ಸೆಟ್ ಅಂತ ಹೇಳ್ಬಿಟ್ಟು ಅಮ್ಮ ಇವತ್ತು ತಗೊಂಡಿದ್ದಾರೆ. ಇನ್ನೊಂದು ಶಾಪ್. ಏಯ್ ಮಗಳು ಚುಚ್ಚು ಬೇಡ ಕಣ, ಎಲ್ಲ ತುಂಬಿಟ್ಕೊಳಕ್ ಸರಿ ಆಗುತ್ತೆ. ಪುಟ್ಟಣ್ಣ 100 ರೂಪಾಯಿ ಹೇಳಿದ್ರು, 50 ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು ಇದು ತಗೊಂಡು ಬಂದಿದ್ದೆ. ನೀವು ವಾಕರಲ್ಲಿ ಹಾಕೊಂಡಿರ್ತೀವಲ್ಲ, ಎಲ್ಲದಕ್ಕ ಓಡಾಡಕ್ಕೆ ಇದಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಈಗ ಹಾಕಿ ನೋಡ್ಬೇಕು. 50 ರೂಪಾಯಿ ನನ್ನ ಮಗನಿಗೆ ಚಪ್ಪಲ್. ಸೇಮ್ ಕಲರ್ ಚೇಂಜ್. ಇದನ್ನೇ ಒಂದು ಕ್ಯಾಪು ಚೇಂಜ್. ಈ ಕ್ಯಾಪ್ ಚೆನ್ನಾಗಿದೆ. ಹೌದಾ? ಇದೊಂದು ಅದನ್ನು ಇದು ತೇಜಿಗೆ ಅಂತ, ನಮ್ಮ ಭುವನ್ ತಂಗಿಗೆ ಅಂತ ಹೇಳ್ಬಿಟ್ಟು ಇದು ನನ್ನ ಮಕ್ಳು ಇಟ್ಕೊಂಡಾಗ ಅದು ಆಸೆ ಮಾಡುತ್ತೆ. ಹಂಗಾಗಿ ಅದೊಂದು ಸಿಕ್ತು, ಚೆನ್ನಾಗಿತ್ತು.
ಅದನ್ನು ತಗೊಂಡು ಹಂಗೆ ಒಂದೆರಡು ಕ್ಲಿಪ್ಗಳು. ಈ ಡ್ರೆಸ್ ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ನನ್ನ ಮಗಳಿಗೊಂದು ಚಿಕ್ಕ ಒಂದು ತಗೊಬಂದು ಚೆನ್ನಾಗಿದೆ. ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಇದು ನಾನು ಆ್ಯಕ್ಚುಲಿ ಮೈಸೂರು ಎಕ್ಸಿಬಿಷನಲ್ಲಿ ಇದು ನೋಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ತಗೊಳ್ಳೋಣ ಅಂದ್ಕೊಂಡ್ರೆ ಅವ್ರು ಸ್ವಲ್ಪ ಸುತ್ತಾಡಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಹಾಗೆ ಬಂದಿದ್ದೆ. ಈಗ ನೋಡಿ ಇದು ತಗೊಳ್ತಾನೆ, ತುಂಬ ಇಷ್ಟ ಆಗಿರ್ತದೆ. ಹಿಂಗೆ ಕಲರ್ ತುಂಬ ಚೆನ್ನಾಗಿದೆ. ಹೂವು ಆಯಿತು. ಇದೇನು ಬೇಡ ಅಂದರೆ ಜಸ್ಟ್ ಮತ್ತೆ ಒಂದೇ ನಿಧಾನಕ್ಕೆ ಮಾಡಬೇಕು. ನಿಧಾನಕ್ಕೆ ಮಾಡಿ ನಿನ್ನ ಜೋಡಿಸ್ಕೊಳ್ಳುತ್ತೆ. ಚೆನ್ನಾಗಿ ಹಾಳು ಮಾಡಬೇಡ. ತುಂಬ ಇಷ್ಟ ತಗೊಂಡಿದ್ದೆ. ಇಷ್ಟು ನಮ್ಮ ಜಾತ್ರೆ ಶಾಪಿಂಗ್. ಜಾತ್ರೆ ಅಂದರೆ ಜಾತ್ರೆ ಥರನೇ ಶಾಪಿಂಗ್ ಮಾಡಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಓಕೆ, ಇದ್ರ ಮಧ್ಯೆ ಒಂದೊಂದು ನಾವು ವಿಡಿಯೋ ಮಾಡ್ಕೊಳ್ತಿದ್ದೋ ಅಂದರೆ ಯಾವುದಕ್ಕೆ ಒಂದು ಶಾರ್ಟ್ ಮೂವಿ ಥರ ಅಂತ ಹೇಳಿಬಿಟ್ಟು ನಮಗೆ ಇಷ್ಟ ಅಂತ ಹೇಳ್ಬಿಟ್ಟು ಹಳ್ಳಿದು ಒಂಥರ ಲೈಫ್ ಸ್ಟೈಲ್ ಥರ ಅಂತ ಮಾಡ್ಕೊಂಡಿದ್ವಿ. ಅದು ಯಾವ ಥರ ಬರುತ್ತೋ ಗೊತ್ತಿಲ್ಲ. ನಾನು ಬೆಳಗ್ಗೆಯಿಂದ 4 ಸರಿ ಹೇಳಿದ್ದೀನಿ. ಸತೀಶ್ ಹಿರೇಗೌಡ ಫಿಲ್ಮ್ ಚಾನಲ್ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ, ಇಂಟ್ರೆಸ್ಟ್ ಇದ್ದರೂ ಹೋಗಿ ಚೆಕ್ ಮಾಡ್ಬೋದು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.